ಇನ್ನು ಕಿಚ್ಚ ಸುದೀಪ್ ಅವರ ಅಭಿನಯದ ಈ ಚಿತ್ರ ಈ ವರ್ಷ ಒಂದು ಹೊಸ ದಾಖಲೆಯನ್ನು ತನ್ನ ಹೆಸರಿಗೆ ಬರೆದುಕೊಂಡಿದೆ ಅಂತ. ಜಸ್ಟ್ ಅಡ್ವಾನ್ಸ್ ಬುಕ್ಕಿಂಗಿಂದಾನೇ ಈ ಚಿತ್ರ ಮೊದಲ ದಿನ 2.25 ಕೋಟಿಯಿಂದ ಹಿಡಿದು 2.25 ಕೋಟಿವರೆಗೂ ಕಲೆಕ್ಷನನ್ನು ಮಾಡಬಹುದು. ಪ್ಯೂರ್ಲಿ ಒಂದು ತಮಿಳು ಫ್ಲೇವರ್ ಇರುವ ಸಿನಿಮಾದಲ್ಲಿ ಕನ್ನಡದ ಒಬ್ಬ ನಟ ಅಭಿನಯ ಮಾಡಿದ್ರೆ ಹೇಗಿರುತ್ತೆ. ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಬಂದಾಗ ಅರ್ಲಿ ಮಾರ್ನಿಂಗ್ ಶೋ, 6 ಗಂಟೆ ಶೋ, 6:30ಕ್ಕೆ ಶೋ, ಈ ರೀತಿಯ ಒಂದು ಟ್ರೆಂಡ್ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಈ ವರ್ಷದ ಕೊನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಮ್ಯಾಕ್ಸ್. ಕಿಚ್ಚ ಸುದೀಪ್ ಅವರ ಅಭಿನಯದ ಈ ಮೂವಿ ಇಷ್ಟು ದಿನಗಳ ಕಾಲ ಅಂದರೆ ಲಾಸ್ಟ್ ಸಿನಿಮಾ ರಿಲೀಸ್ ಆಗಿ ಒಂದು 2-2.5 ವರ್ಷ ಕಳೆದೋಗಿತ್ತು. ಹಾಗಾಗಿ ಒಂದು ಲಾಂಗ್ ಗ್ಯಾಪ್ನ ನಂತರ ಬರ್ತಾ ಇರೋದರಿಂದ ಈ ಸಿನಿಮಾದ ಮೇಲೆ ನಿರೀಕ್ಷೆಗಳು ಸಿಕ್ಕಾಪಟ್ಟೆ ಇತ್ತು. ಅದರಲ್ಲೂ ಎಲ್ಲರೂ ಕೂಡ ಈಗ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಿನಿಮಾ ಮಾಡ್ತಿದ್ದಾರೆ. ಅದರ ಜೊತೆಗೆ ಸುದೀಪ್ ಅವರು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಒಬ್ಬ ನಟ. ಆಫ್ಟರ್ ವಿಕ್ರಾಂತ್ ರೋಣ ಇವರು ಕತೆಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ರೀತಿ ಯಾವ ರೀತಿ ಇರ್ಬೋದು, ಇವರ ನೆಕ್ಸ್ಟ್ ಸಿನಿಮಾ ಹೇಗಿರ್ಬೋದು ಅನ್ನೋ ಕುತೂಹಲಕ್ಕೆ ಇವತ್ತು ಮ್ಯಾಕ್ಸ್ ಚಿತ್ರ ಉತ್ತರವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಎಲ್ಲ ಕಡೆ ಒಂದಷ್ಟು ರಿವ್ಯೂಸ್ನ ನಾವು ನೋಡ್ತಾ ಇದ್ವಿ, ನಾವು ಕೂಡ ರಿವ್ಯೂನ ಕೊಟ್ಟಿದ್ವಿ. ಎಲ್ಲ ಕಡೆ ಒಂದು ಪಾಸಿಟಿವ್ ಒಪಿನಿಯನ್ ಕೇಳಿಬರ್ತಾ ಇದೆ ಮ್ಯಾಕ್ಸ್ ಚಿತ್ರದ ಬಗ್ಗೆ. ಅಂದರೆ ಪ್ಯೂರ್ಲಿ ಒಂದು ತಮಿಳು ಫ್ಲೇವರ್ ಇರುವ ಸಿನಿಮಾದಲ್ಲಿ ಕನ್ನಡದ ಒಬ್ಬ ನಟ ಅಭಿನಯ ಮಾಡಿದ್ರೆ ಹೇಗಿರುತ್ತೆ. ಅಂದರೆ ನಾವು ಸಾಕಷ್ಟು ಬಾರಿ ಸಾಕಷ್ಟು ಸಿನಿಮಾಗಳನ್ನು, ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನು ಈ ರೀತಿ ಸಿನಿಮಾ ನಮ್ಮ ಕನ್ನಡದಲ್ಲಿ ಬರಬೇಕಾಗಿತ್ತು ಅಂತ ಏನು ಅನ್ಕೊತಿದ್ವಲ್ಲ, ಆ ರೀತಿ ಒಂದು ಕನ್ನಡ ಸಿನಿಮಾ ಬಂದಿದೆ. ಅಂದರೆ ಬೇರೆ ಒಂದು ಲ್ಯಾಂಗ್ವೇಜ್ನ ಫ್ಲೇವರ್ ಇರುವಂತಹ ಒಂದು ಕನ್ನಡ ಸಿನಿಮಾ ಬಂದಿದೆ. ಅದಕ್ಕೆ ಒಂದು ಉತ್ತಮ ಪ್ರತಿಕ್ರಿಯೆ ಎಲ್ಲ ಕಡೆ ಆಗ್ತಾ ಇದೆ ಅನ್ನೋದು ಒಂದು ಪಬ್ಲಿಕ್ ಒಪಿನಿಯನ್ ಹಾಗೂ ಸಾಕಷ್ಟು ರಿವ್ಯೂಗಳು ಬಂದಿರೋದ್ರಿಂದ ಗೊತ್ತಾಗ್ತಾ ಇದೆ. ಇದು ಒಂದು ಕಡೆ. ಇನ್ನು ಕಿಚ್ಚ ಸುದೀಪ್ ಅವರ ಅಭಿನಯದ ಈ ಚಿತ್ರ ಈ ವರ್ಷ ಒಂದು ಹೊಸ ದಾಖಲೆಯನ್ನು ತನ್ನ ಹೆಸರಿಗೆ ಬರೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ 2024ರಲ್ಲಿ ಯಾವೆಲ್ಲ ಸಿನಿಮಾಗಳು ರಿಲೀಸ್ ಆಗಿತ್ತೋ ಆ ಎಲ್ಲ ಸಿನಿಮಾಗಳಿಗಿಂತ ಹೆಚ್ಚಿನ ಅಡ್ವಾನ್ಸ್ ಬುಕ್ಕಿಂಗ್ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಳ್ಳುವ ಮೂಲಕ ಮ್ಯಾಕ್ಸ್ ಚಿತ್ರ ಈ ವರ್ಷ ಅತಿ ಹೆಚ್ಚು ಅಡ್ವಾನ್ಸ್ ಬುಕ್ಕಿಂಗ್ ಆದಂತಹ ಸಿನಿಮಾಗಳ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಬಂದು ನಿಂತಿದೆ. ಆ್ಯಕ್ಚುಲಿ ಇತ್ತೀಚಿನ ಎಲ್ಲ ಸಿನಿಮಾಗಳು ಸಹ ಒಂದು ಟ್ರೆಂಡನ್ನು ಹುಟ್ಟುಹಾಕೊಂಡಿದೆ. ಅಂದರೆ ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಬಂದಾಗ ಅರ್ಲಿ ಮಾರ್ನಿಂಗ್ ಶೋ, 6 ಗಂಟೆ ಶೋ, 6:30ಕ್ಕೆ ಶೋ, ಈ ರೀತಿಯ ಒಂದು ಟ್ರೆಂಡ್ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. ಅದೇ ಟ್ರೆಂಡ್ನ ಪ್ರಕಾರ ಈ ಸಿನಿಮಾ ಕೂಡ, ಮ್ಯಾಕ್ಸ್ ಸಿನಿಮಾ ಕೂಡ ಅರ್ಲಿ ಮಾರ್ನಿಂಗ್ 6 o'clock ಹಾಗೂ 6:30ಇಂದ ಮಾರ್ನಿಂಗ್ ಶೋಗಳು ಸ್ಟಾರ್ಟ್ ಆಯಿತು. ಹೀಗೆ ಮಾರ್ನಿಂಗ್ ಶೋಗಳು ಸ್ಟಾರ್ಟ್ ಆಗೋದಕ್ಕೆ ಆಲ್ಮೋಸ್ಟ್ 2 ದಿನದಿಂದ ಮುಂಚಿತವಾಗಿಯೇ ಅಡ್ವಾನ್ಸ್ ಬುಕ್ಕಿಂಗ್ ಆನ್ಲೈನ್ನಲ್ಲಿ ಓಪನ್ ಆಗಿತ್ತು. ಈ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲೇ ಇದೀಗ ಮ್ಯಾಕ್ಸ್ ಸಿನಿಮಾ ಒಂದು ಹೊಸ ದಾಖಲೆಯನ್ನು ಬರೆದಿದೆ. ನಾವು ಮಾರ್ನಿಂಗ್ ಶೋಗಳನ್ನ ನೋಡ್ಬೋದು. ಮಾರ್ನಿಂಗ್ ಶೋಗಳು 62.34% ಇಲ್ಲಿಯವರೆಗೂ ಫಿಲ್ ಆಗಿದೆ. ಅದರ ಜೊತೆಗೆ ಆಫ್ಟರ್ನೂನ್ ಶೋಗಳು 87.56% ಫಿಲ್ ಆಗಿದೆ. ಇನ್ನು ಈವ್ನಿಂಗ್ ಹಾಗೂ ರಾತ್ರಿಯ ಶೋಗಳ ಲೆಕ್ಕ ಇನ್ನೂ ಸಿಕ್ಕಿಲ್ಲ. ಹೀಗಾಗಿ ಮ್ಯಾಕ್ಸ್ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ನಂಬರ್ 1 ಆಗೋದಕ್ಕೆ ಕಾರಣ ಆದಂಥದ್ದು 1,10,000 ಟಿಕೆಟ್ಗಳು ರಿಲೀಸ್ಗಿಂತ ಮುಂಚೆನೇ ಅಡ್ವಾನ್ಸ್ ಬುಕ್ಕಿಂಗ್ ಆಗಿರುವ ಕಾರಣಕ್ಕೆ ಈ ವರ್ಷದ ರಿಲೀಸ್ ಆಗಿರುವ ಎಲ್ಲ ಚಿತ್ರಗಳ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಮ್ಯಾಕ್ಸ್ ನಂಬರ್ 1 ಸ್ಥಾನಕ್ಕೆ ಬಂದು ನಿಂತಿದೆ ಅಂತ ಹೇಳ್ಬೋದು. ನಾನು ಹೇಳ್ದಂಗೆ 1,10,000ಕ್ಕೂ ಹೆಚ್ಚಿನ ಟಿಕೆಟ್ಗಳು ಅಡ್ವಾನ್ಸ್ ಬುಕ್ಕಿಂಗ್ ಆಗಿದ್ದರಿಂದ, ಆನ್ಲೈನ್ನಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದ್ದರಿಂದ ಒಂದು ಅಪ್ರಾಕ್ಸಿಮೇಟ್ ಕಲೆಕ್ಷನ್ ಜಸ್ಟ್ ಅಡ್ವಾನ್ಸ್ ಬುಕ್ಕಿಂಗಿಂದಾನೇ ಈ ಚಿತ್ರ ಮೊದಲ ದಿನ 2.25 ಕೋಟಿಯಿಂದ ಹಿಡಿದು 2.25 ಕೋಟಿವರೆಗೂ ಕಲೆಕ್ಷನನ್ನು ಮಾಡಬಹುದು ಅಂತ ನಾವು ಗೆಸ್ಸನ್ನು ಮಾಡಬಹುದು. ಇದು ಮ್ಯಾಕ್ಸ್ ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಬರೆದಂತಹ ಒಂದು ದಾಖಲೆಯ ಒಂದು ಟಿಕೆಟ್ ಸೆಲ್ಲಿಂಗ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಮ್ಯಾಕ್ಸ್ ಚಿತ್ರವನ್ನು ನೋಡಿದ್ದೀರಾ, ನಿಮ್ಗೇನು ಅನಿಸುತ್ತೆ ಮ್ಯಾಕ್ಸ್ ಚಿತ್ರದ ಬಗ್ಗೆ? ನಿಜವಾಗ್ಲೂ ಚಿತ್ರ ನಿಮ್ಗೆ ಇಷ್ಟ ಆಯಿತಾ? ಚಿತ್ರವನ್ನು ಬೇರೆಯವರು ಕೂಡ ನೋಡಲಿ ಅಂತ ರೆಫರ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ, ಇನ್ನು ಯಾರೆಲ್ಲ ಮ್ಯಾಕ್ಸ್ ಸಿನಿಮಾನ ನೋಡಿಲ್ಲ ದಯವಿಟ್ಟು ಥಿಯೇಟರ್ನಲ್ಲೇ ಹೋಗಿ ಕನ್ನಡ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.